ಶುಭೋದಯ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಿಗ್ಗೆ ಬೆಳಿಗ್ಗೆ ಬೀಚಲ್ಲಿ ನಿಂತ್ಕೊಂಡ್ರೆ ಅದರ ಮಜಾನೇ ಬೇರೆ. ಮನಸ್ಸಿಗೆ ಬೇರೆ ಥರ ನೆಮ್ಮದಿನೇ ಸಿಗುತ್ತೆ. ಅದನ್ನು ಹೇಳಿದ್ರೆ ಗೊತ್ತಾಗಲ್ಲ, ಎಕ್ಸ್ಪೀರಿಯೆನ್ಸೇ ಮಾಡಬೇಕು. ಬರೀ ಬೀಚ್ ಮಾತ್ರ ನೋಡೋದು ಯಾಕೆ ಅಂತ ಸ್ಕೂಬಾ ಡೈವ್ ಮಾಡೋಣ ಅಂತ ತುಂಬ ದಿನ ಚೆಕ್ ಲಿಸ್ಟ್ನ ಕಂಪ್ಲೀಟ್ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಮರವಂತೆ ಬೀಚ್ ಹತ್ರ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಡ್ರೈವರ್ ಸೀಟಲ್ಲಿ ಕೂತ್ಕೊಬೇಕು ಅನಿಸುತ್ತೆ, ಡ್ರೈವ್ ಮಾಡಬೇಕು ಅಂತ ಅನಿಸಲ್ಲ. ಸ್ಕೂಬಾ ಮಾಡಬೇಕು ಅಂತ ಮುರುಡೇಶ್ವರಕ್ಕೆ ಬಂದ ತಕ್ಷಣ ಫಸ್ಟ್ ಬರೋ ಡೌಟು ಯಾವ ಡೈವ್ ಶಾಪ್ಗೆ ಹೋಗಬೇಕು, ಎಲ್ಲಿ ನಾವು ಸ್ಕೂಬಾ ಡೈವ್ ಮಾಡಬೇಕು ಅಂತ. ಹಾಗೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಎರಡು ಗೂಗಲ್ ಚೆಕ್ ಮಾಡಿಬಿಟ್ಟು ಕಾಲ್ ಮಾಡಿದ್ರೆ ನಾವು ಮುರುಡೇಶ್ವರ ರೀಚ್ ಆಗಿದ್ದು ಎಡ್ಬಿಡಂಗಿ ಟೈಮಲ್ಲಿ. ಬೆಳಿಗ್ಗೆ ಸ್ಲಾಟ್ ಅವ್ರು ಆಗಲೇ ವಾಪಸ್ ರಿಟರ್ನ್ ಆಗಿದ್ದಾರೆ, ಮಧ್ಯಾಹ್ನ ಸ್ಲಾಟ್ ಅವ್ರು ಹೋಗೋಕ್ಕೆ ರೆಡಿಯಾಗಿದ್ದರು. ಸೊ ನಾವು ನೆಕ್ಸ್ಟ್ ಡೇ ಕಾಯಬೇಕಾಗಿತ್ತು. ಹೆಂಗಿದ್ರು ಟೈಮ್ ಸಿಗ್ತಲ್ಲ ಅಂತ ರೂಮಿಗೆ ಚೆಕ್ಕಿನ್ ಆಗಿ ಎಲ್ಲ ರಿವ್ಯೂಸ್ನು ಓದ್ತಾ ಹೋದೆ. ಎಲ್ಲ ರಿವ್ಯೂಸ್ ಓದ್ತಾ ಹೋದ್ಮೇಲೆ ಗೊತ್ತಾಗಿದ್ದೇನಪ್ಪ ಅಂದರೆ, ರಿವ್ಯೂಸ್ ನೋಡಿ ನಾವು ಯಾವುದೂ ಡೈವ್ ಸ್ಕೂಲ್ನ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಒಂದು ರೀಲಲ್ಲಿ ಅಪ್ಪು ಅವರು ಟೈನಿ ಐಲ್ಯಾಂಡಲ್ಲಿ ಡೈವ್ ಮಾಡಿದರು ಅಂತ ಗೊತ್ತಾಯಿತು. ಆಮೇಲೆ ಮತ್ತೆ ಚೆಕ್ ಮಾಡಿದಾಗ ಅವರು ಬಂದು ಡೈವ್ ಮಾಡಿದ್ದು ಆಕ್ವಾ ರೈಡಲ್ಲಿ. ಅವರೇ ಮಾಡಿದಾರಲ್ಲ ಅಂತ ಹೇಳ್ಬಿಟ್ಟು ಆಕ್ವಾ ರೈಡನ್ನೇ ಚೂಸ್ ಮಾಡಿ ಹೋದ್ವಿ. 7-7:30 ಅಷ್ಟೊತ್ತಿಗೆ ಬನ್ನಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಂತ ಹೇಳಿದರು. ಅರೌಂಡ್ ಅದೇ ಟೈಮ್ಗೆ ಅಲ್ಲಿದ್ವಿ. ಆಮೇಲೆ ಫಾರ್ಮ್ ಎಲ್ಲ ಫಿಲ್ ಮಾಡಿಸಿದ್ರು. ಗೊತ್ತಲ್ಲ, ನಾವೇ ಜವಾಬ್ದಾರಿ, ಹುಷಾರಾಗಿರಬೇಕು, ಎಕ್ಸೆಟ್ರಾ. ಬೋಟ್ ಬಂತು ಬೇಗನೆ, ಬಟ್ ಸಿಲಿಂಡರ್ಸ್ ಬರೋ ತನಕ ಲೇಟ್ ಆಯಿತು. ಹೊರಟಿದ್ದು ಸ್ವಲ್ಪ ಲೇಟ್ ಆಯಿತು. ಹೋಗ್ಬೇಕಾದ್ರೆ ವೇವ್ ಸ್ವಲ್ಪ ಜಾಸ್ತಿ ಇತ್ತು. ಕೊನೆಗೂ ಐಲ್ಯಾಂಡ್ ರೀಚ್ ಆದ್ವಿ. ನಮ್ಮ ಪ್ಯಾಕೇಜಲ್ಲಿ ಅನ್ಲಿಮಿಟೆಡ್ ಸ್ನೂರ್ಕ್ಲಿಂಗು, ಸ್ವಿಮ್ಮಿಂಗು, ಅರೌಂಡ್ 30 ಮಿನಿಟ್ಸ್ ಸ್ಕೂಬಾ ಡೈವ್ ಅಂತ ಇತ್ತು. ಸ್ವಿಮ್ಮಿಂಗ್ ಮಾಡೋಕ್ಕೆ ನನಗೆ ಸ್ವಿಮ್ಮಿಂಗ್ ಬರ್ತಿರಲಿಲ್ಲ. ಸ್ನೂರ್ಕ್ಲಿಂಗು ಮಾಮೂಲಿ ಗ್ಲಾಸು ಎಲ್ಲ ಹಾಕ್ಕೊಂಡು ನೀರೊಳಗಡೆ ಇಳಿದೆ. ಸ್ವಲ್ಪ ಹೊತ್ತಾಗಷ್ಟರಲ್ಲಿ ಉಪ್ಪು ನೀರು ಬಾಯೊಳಕ್ಕೆ ಹೋಗಿ ಇರಿಟೇಟ್ ಆಗಿ ಈ ಸ್ನೂರ್ಕ್ಲಿಂಗು ಬೇಡ ಏನೂ ಬೇಡ ಅಂತೇಳಿ ನಿಲ್ಲಿಸಿ ವಾಪಸ್ ಬೋಟ್ ಒಳಗಡೆ ಬಂದೆ. ಡ್ರೆಸ್ ಎಲ್ಲ ಹಾಕೊಂಡು ಕೂತ್ಕೊಂಡೆ. ಆಮೇಲೆ ಕೆಳಗೆ ದುಬ್ಬು ಬಂದ ತಳ್ಳಿದ್ರು. ಬಿದ್ಮೇಲೆ ಅಲ್ಲೊಬ್ರು ಇನ್ಸ್ಟ್ರಕ್ಟರ್ ಇದ್ದರು. ಅಂಡರ್ ವಾಟರ್ ಒಳಗಡೆ ಹೋದ್ವಿ. ಅಲ್ಲಿ ತುಂಬ ಚೆನ್ನಾಗಿತ್ತು. ಮೇಲ್ಗಡೆ ಏನು ಫಿಶ್ ನೋಡ್ತಾ ಇದ್ನೋ, ಕೆಳಗಡೆನೂ ಅದೇ ಫಿಶಸ್ಸೇ ಇತ್ತು. ಆಮೇಲೆ ಅನ್ನಿಸ್ತು, ನಾವು ಹೆಂಗೆ ಈಗ ಹೊರಗಡೆ ಜಂಗಲ್ ಸಫಾರಿಗೆ ಹೋದಾಗ ಅಲ್ಲಕ್ಕಿದ್ರೆ ಮಾತ್ರ ವೈಲ್ಡ್ ಅನಿಮಲ್ ಸಿಗುತ್ತೆ, ಎಸ್ಪೆಷಲಿ ಚಿರತೆ ಹುಲಿ ಸಿಗುತ್ತೋ, ಅದೇ ಥರ ಇಲ್ಲೂ ಸ್ಕೂಬಾ ಡೈವಲ್ಲೂ ಅಷ್ಟೇ. ಲಕ್ ಚೆನ್ನಾಗಿದ್ರೆ ಮಾತ್ರ ಒಳಗಡೆ ಯಾವ್ದಾದ್ರು ಸ್ಪೆಷಲ್ ಆಗಿರೋ ಫಿಶ್ ಕಾಣಿಸುತ್ತೆ. ಇಲ್ಲಾಂದರೆ ನಾರ್ಮಲ್ ಆಗಿರೋ ಫಿಶ್ಶು ಬ್ಲ್ಯಾಕ್ ಕಲರು ಬ್ಲೂ ಕಲರ್ ಅಷ್ಟೇ ಕಾಣಿಸೋದು, ಇನ್ನೇನು ಕಾಣಿಸಲ್ಲ. ಎಲ್ಲ ಮುಗಿದ್ಮೇಲೆ ವಾಪಸ್ ಕರ್ಕೊಂಬಂದರು. ವಾಪಸ್ ಬರ್ಬೇಕಾದ್ರೆ ಬೇಗ ಬಂದೆ ಅಂತ ಫೀಲ್ ಆಯಿತು. ಸನ್ಸೆಟ್ ನೋಡ್ತಾ ಕೂತಿದ್ದೆ. ಆಮೇಲೆ ಹಾಗೆ ಡೇನು ಮುಗೀತು. ಕಡಲ ತೀರದ ಗಾಳಿ ಮನಸ್ಸಿಗೆ ಹೊಸ ಉಸಿರು ನೀಡುತ್ತದೆ. ಅಲೆಗಳ ಓಟ ಜೀವನದ ಪಾಠ ಹೇಳುತ್ತದೆ. ಶಾಂತಿ ಬೇಕಾದರೆ ಒಮ್ಮೆ ಕಡಲ ಬಳಿ ಬಂದು ನಿಂತು ನೋಡು. ಈ ಥರ ಮನಸ್ಸಲ್ಲೇ ಹೇಳ್ಕೊಂಡು ಯಾಣ ನೋಡೋಣ ಅಂತ ಹೋದ್ವಿ. ಅಂದರೆ ನಾನು 10 ವರ್ಷದ ಹಿಂದೆ ಯಾಣಕ್ಕೆ ಬಂದಿದ್ದಕ್ಕೂ ಇವಾಗ ಬಂದಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಮೊದಲು ತುಂಬ ಸಿಂಪಲ್ಲಾಗಿತ್ತು, ಈಗ ಸ್ವಲ್ಪ ಕಮರ್ಷಿಯಲೈಸ್ ಥರ ಮಾಡಿದ್ದಾರೆ. ಆದರೂ ಪರವಾಗಿಲ್ಲ, ಮೊದಲಿಗಿಂತ ಮೇಂಟೆನೆನ್ಸ್ ಚೆನ್ನಾಗಿದೆ. ಸೊ ಯಾಣ ಎಲ್ಲ ನೋಡಿಕೊಂಡು ಆಮೇಲಿಂದ ಮಧ್ಯಾಹ್ನ ಅಲ್ಲೇ ಲೋಕಲ್ ಯಾವುದೋ ಒಂದು ರೆಸ್ಟೋರೆಂಟಲ್ಲಿ ಫಿಶ್ ಊಟ ತಿಂದ್ಕೊಂಡು ಒಂದಿನ ಮುಗಿಸ್ದೆ. ಮುರುಡೇಶ್ವರದಲ್ಲಿ ರಥೋತ್ಸವ ಇತ್ತು. ರಥೋತ್ಸವನೆಲ್ಲ ನೋಡಿ ನೈಟ್ ಎಂಜಾಯ್ ಎಲ್ಲ ಮಾಡಾದ್ಮೇಲೆ ನೆಕ್ಸ್ಟ್ ಡೇ ಉಡುಪಿಗೆ ಹೋಗೋಣ, ಸೆಂಟ್ ಮೇರಿಸ್ ಐಲ್ಯಾಂಡ್ ನೋಡೋಣ ಅಂತ ಅನ್ನಿಸ್ತು. ಐಲ್ಯಾಂಡ್ಗೆ ಹೋಗ್ಬೇಕಾದ್ರೆ ನಮಗೆ 2 ಆಪ್ಷನ್ ಇದೆ. ಬೋಟು ಗೌರ್ಮೆಂಟ್ದು ಇದೆ, ಇನ್ನೊಂದು ಪ್ರೈವೇಟ್ ಅವರು ನಡೆಸ್ತಿದ್ದಾರೆ. ನಾನು ಪ್ರೈವೇಟ್ ಅವ್ರ ಹತ್ರ ಹೋಗೋದು ಬೇಡ ಅಂತೇಳಿ ಅಲ್ಲಿ ಗೌರ್ಮೆಂಟ್ದೇ ಹೋಗಿದ್ದೆ. ಬಟ್ ಇಲ್ಲಿ ಗೌರ್ಮೆಂಟ್ ಅವ್ರದ್ದು ಏನಪ್ಪ ಪ್ರಾಬ್ಲಮ್ ಅಂತ ಹೇಳಿದ್ರೆ, ವೀಕೆಂಡ್ಸಲ್ಲಾದರೆ ಬೋಟ್ಸ್ ಜಾಸ್ತಿ ಇರುತ್ತೆ. ವೀಕ್ ಡೇಸಲ್ಲಾದರೆ ಬರೀ 2 ಬೋಟು, ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು. ಆಮೇಲೆ ಮಿನಿಮಮ್ ಇಷ್ಟು ಜನ ಇರಲೇಬೇಕು, ಇಲ್ಲ ಅಂದರೆ ಅವ್ರ ಬೋಟ್ ತೆಗಿಯಲ್ಲ. ಅದಕ್ಕೆ ಹೆಸರು, ಫೋನ್ ನಂಬರ್ ಎಲ್ಲ ಕೊಟ್ಟು ಅಲ್ಲೇ ಪಕ್ಕದಲ್ಲೇ ಬೀಚ್ ಹತ್ರ ವಾಕ್ ಮಾಡೋಕೆ ಒಂಥರ ಪ್ಲೇಸ್ ಚೆನ್ನಾಗಿ ಮಾಡಿದರು. ಅಲ್ಲೇ ವಾಕ್ ಮಾಡ್ಕೊಂಡು ಕೂತಿದ್ವಿ. ಆಮೇಲೆ ಗೊತ್ತಾಯಿತು, ಪಕ್ಕದಲ್ಲಿರೋದು ಸಮುದ್ರ ಅಲ್ಲ, ಅದೊಂದು ನದಿ, ಈ ಕಡೆ ಇರೋದು ಸಮುದ್ರ, ಮಧ್ಯದಲ್ಲಿ ಡಿವೈಡ್ ಮಾಡಿದ್ದಾರೆ ಅಂತ. ನೋಡೋಕೆ ತುಂಬ ಚೆನ್ನಾಗಿತ್ತು. ಹಾಗೆ ಒಂದು ಅಷ್ಟೊಂದು ಟೈಮ್ ಅಲ್ಲೇ ಕಳೆದ ಮೇಲೆ ಆಮೇಲಿಂದ ಕಾಲ್ ಮಾಡಿದ್ರು, ಮಿನಿಮಮ್ ಮೆಂಬರ್ಸ್ ಬಂದಿದ್ದಾರೆ ಅಂತ. ಅಷ್ಟರಲ್ಲಿ ಆ ಬೋಟು ಆ ಕಡೆಯಿಂದ ಬಂತು. ಬೋಟ್ ಹತ್ಕೊಂಡು ಹೋದ್ವಿ. ಅದನ್ನು ಬೋಟ್ ಅಂತ ಹೇಳಬೇಕೋ ಇಲ್ಲ ಲಾಂಚ್ ಅಂತ ಹೇಳಬೇಕು ಗೊತ್ತಿಲ್ಲ, ಬೋಟ್ ಅಂತಲೇ ಅಂದ್ಕೊಳ್ಳೋಣ ಸದ್ಯಕ್ಕೆ. ಅದನ್ನೇ ಹತ್ಕೊಂಡು ಹೋದ್ವಿ. ಸೆಂಟ್ ಮೇರಿಸ್ ಐಲ್ಯಾಂಡಿಗೆ ನಾನು ಕಾಲೇಜ್ ಡೇಸಲ್ಲಿ ಒಂದು ಸರಿ ಬಂದಿದ್ದೆ. ಆವಾಗ ತುಂಬ ಫ್ರೀಯಾಗಿ ಆರಾಮಾಗಿತ್ತು. ಇವಾಗ ನೋಡಿದ್ರೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಬಟ್ ಅದೇ ಥರ ನೀರಲ್ಲಿ ಆಟಾಡದೆ ಹೋದಂಗೆ ರಿಸ್ಟ್ರಿಕ್ಷನ್ನು ಮಾಡಿದ್ದಾರೆ. ನಾವು ಕಾಲೇಜಲ್ಲಿ ಬಂದಾಗ ಆಟಾಡಿದ ಜಾಗದಲ್ಲೆಲ್ಲ ಈಗ ಕ್ಲೋಸ್ ಮಾಡಿ ಅಲ್ಲಿ ಯಾರೂ ಹೋಗದೆ ಹೋದಂಗೆ ನೋಡ್ಕೊಳ್ತಾ ಇದ್ದಾರೆ. ಅಲ್ಲೇ ಸ್ವಲ್ಪ ಹೊತ್ತು ವಾಕೆಲ್ಲ ಮಾಡಿ ಇಡೀ ಐಲ್ಯಾಂಡ್ ಒಂದು ರೌಂಡೆಲ್ಲ ಹಾಕಿದ್ಮೇಲೆ ಅಲ್ಲೇ ಸ್ನ್ಯಾಕ್ಸ್ ಇತ್ತು. ಸ್ನ್ಯಾಕ್ಸ್ ಎಲ್ಲ ತಿಂದು ಆಮೇಲಿಂದ ನಮ್ಮ ಬೋಟ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಆಮೇಲೆ ಬೋಟವ್ರು ಬಂದು ನಮ್ಮನ್ನು ಪಿಕಪ್ ಮಾಡಿದ್ರು. ಆ ದಿನ ಸುಮ್ಮನೆ ಮುಗಿಯುತ್ತಾ? ಇಲ್ಲ. ಆ್ಯಸ್ ಯೂಶ್ವಲ್
ಬೀಚ್ ಹತ್ರನೇ ಕೂತ್ಕೊಂಡು ಸನ್ಸೆಟ್ ಎಲ್ಲ ನೋಡಿಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಡೇ ವೆಯ್ಟ್ ಇನ್ನೂ ವೀಡಿಯೋ ಮುಗಿಸಿಲ್ಲ ನಾನು. ಸೊ ಉಡುಪಿಲಿ 2 ದಿನ ಇದ್ದೆ. ಅಲ್ಲಿ ಉಡುಪಿಲಿ ಪರ್ಯಾಯ ನಡೀತಾ ಇತ್ತು, ಅದರದ್ದು ವೀಡಿಯೋಸ್ ಎಲ್ಲ ಇತ್ತು. ನಾನು ಹೋಗಿದ್ದ ದಿನ VP ವಿಜಯ್ ಪ್ರಕಾಶ್ ಅವ್ರದ್ದು ಸಂಗೀತ ಕಚೇರಿ ಬೇರೆ ಇತ್ತು. ಅದರದ್ದು ಒಂದು ಗ್ಲಿಮ್ಸ್ ಹಾಕಿದ್ದೀನಿ. ಉಳಿದಿದ್ದ ವೀಡಿಯೋ ಎಲ್ಲ ಪಾರ್ಟ್ 2 ಅಲ್ಲಿ ಬರುತ್ತೆ, ವೆಯ್ಟ್ ಮಾಡಿ.